ಬೆಂಗಳೂರಿನ ಪೀಣ್ಯ ಎಲಿವೇಟೆಡ್ ಫ್ಲೈಓವರ್ ಬಂದ್ ಆಗಿದೆ. ಪೀಣ್ಯ ಸಂಚಾರಿ ಪೊಲೀಸರಿಂದ ಮೇಲ್ಸೇತುವೆಯನ್ನ ಬಂದ್ ಮಾಡಲಾಗಿದೆ. ಮೇಲ್ಸೇತುವೆ ಮೇಲೆ ಎಲ್ಲಾ ವಾಹನ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ಇಂದಿನಿಂದ ಜನವರಿ 19ರ ಬೆಳಿಗ್ಗೆ 11 ಗಂಟೆವರೆಗೂ ಕೂಡ ಬಂದ್ ಆಗಿರಲಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಸೂಚನೆ ಮೇರೆಗೆ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗಿದೆ. ಫ್ಲೈಓವರ್ಗೆ ಅಳವಡಿಸಿದಂತಹ ವಯಾಡಕ್ಟ್ ಸಮಗ್ರತೆ ಪರಿಶೀಲನೆ ನಡೆಸಲಾಗುತ್ತೆ. ವಯಾಡಕ್ಟ್ ಸಮಗ್ರತೆ ಪರಿಶೀಲನೆಗಾಗಿ ಲೋಡ್ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದ ಲೋಡ್ ಟೆಸ್ಟಿಂಗ್ ಅನ್ನ ಮಾಡಲಾಗುತ್ತೆ. ಈ ನಿಟ್ಟಿನಲ್ಲಿ ಫ್ಲೈಓವರ್ ಅನ್ನ ಬಂದ್ ಮಾಡಲಾಗಿದೆ. ಹೆದ್ದಾರಿ ಪ್ರಾಧಿಕಾರದ ಕೋರಿಕೆ ಮೇರೆಗೆ ಸಂಚಾರವನ್ನು ನಿಷೇಧಿಸಲಾಗಿದೆ. 3 ದಿನಗಳ ಕಾಲ ಸಂಚಾರಕ್ಕೆ ಬ್ರೇಕ್ ಬೀಳಲಿದೆ. ಪೀಣ್ಯ ಸಂಚಾರ ಪೊಲೀಸರಿಂದ ವಾಹನ ಸಂಚಾರವನ್ನ ನಿರ್ಬಂಧಿಸಲಾಗಿದೆ. ತುಮಕೂರು ರಸ್ತೆ ವಾಹನ ಸವಾರರಿಗೆ ಒಂದು ರೀತಿಯಲ್ಲಿ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಕಲ್ಪಿಸುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಫ್ಲೈಓವರ್ನ ವಯಾಡಕ್ಟ್ ಪರೀಕ್ಷೆಗೆ ಅದರ ಒಂದು ಸಾಮರ್ಥ್ಯ ಎಷ್ಟಿದೆ ಇದನ್ನ ಟೆಸ್ಟ್ ಮಾಡೋದಕ್ಕಂತ ನಿಟ್ಟಿನಲ್ಲಿ ರಾಷ್ಟ್ರೀಯ ರಸ್ತೆ ಸಾರಿಗೆ ಏನಿದೆ ಅಲ್ಲಿ ಒಂದು ಪರೀಕ್ಷೆಯನ್ನು ನಡೆಸಲಾಗುತ್ತೆ. ವಯಾಡಕ್ಟ್ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈ ನಿಟ್ಟಿನಲ್ಲಿ 3 ದಿನಗಳ ಕಾಲ ಫ್ಲೈಓವರ್ ಬಂದ್ ಮಾಡಲಾಗುತ್ತೆ. ಈ ಕುರಿತು ಹೆಚ್ಚಿನ ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಜಗದೀಶ್, ಇವತ್ತಿನಿಂದ 3 ದಿನಗಳ ಕಾಲ ಫ್ಲೈಓವರ್ ಬಂದ್ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ಫ್ಲೈಓವರ್ ಬಂದ್ ಮಾಡಲಾಗ್ತದೆ. ಯಾವ ರೀತಿಯಾಗಿ ಇಲ್ಲಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ, ಅದು ಹಾಗೇನೆ ವಾಹನ ಸವಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ ಹೇಗೆ? ಖಂಡಿತ ನಿತಿನ್, ಈಗಾಗಲೇ ಪೀಣ್ಯ ಫ್ಲೈಓವರ್ ನಲ್ಲಿರುವಂತಹ ಲೋಪವನ್ನ ಒಂದು ಪರಿಶೀಲನೆ ಮಾಡಿ ಅದಕ್ಕೆ ಒಂದು ಸಂಪೂರ್ಣವಾದಂಥ ಒಂದು ಪರಿಹಾರವನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದಿಷ್ಟು ಕ್ರಮಗಳನ್ನ ಕೈಗೊಳ್ಳಲಿಕ್ಕೆ ಮುಂದಾಗಿದೆ. ಅದೇ ರೀತಿಯಲ್ಲಿ ಈಗಾಗಲೇ ಪೀಣ್ಯ ಸಂಚಾರಿ ಪೊಲೀಸರಿಗೂ ಕೂಡ ಏನು ಫ್ಲೈಓವರ್ ಏನಿದೆ ಪೀಣ್ಯ ಫ್ಲೈಓವರ್ನ ಈಗ 3 ದಿನಗಳ ಕಾಲ ಒಂದು ಬಂದ್ ಮಾಡಲಿಕ್ಕೆ ಅಂತ ಹೇಳಿ ಕೂಡ ಸೂಚನೆಯನ್ನ ಮಾಡಲಿರುವಂಥದ್ದು. ಆ ನಿಟ್ಟಲ್ಲಿ ಈಗ ಸಮಯ 11 ಗಂಟೆ ಆಗಿರೋದ್ರಿಂದಾಗಿ ಫ್ಲೈಓವರ್ನ ಕಂಪ್ಲೀಟ್ ಆಗಿ ಬಂದ್ ಮಾಡುವಂತ ಒಂದು ಕೆಲಸದಲ್ಲಿ ಸಂಚಾರಿ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಇನ್ನು 3 ದಿನಗಳ ಕಾಲ ಅಂದ್ರೆ ಇವತ್ತು 11 ಗಂಟೆ ರಾತ್ರಿ 11 ಗಂಟೆಯಿಂದ 19ನೇ ತಾರೀಕು ಬೆಳಗ್ಗೆ 11 ಗಂಟೆವರೆಗೂ ಕೂಡ ಸಂಪೂರ್ಣವಾಗಿ ಸಂಚಾರ ನಿರ್ಬಂಧ ಆಗಿರುತ್ತೆ ಈ ಫ್ಲೈಓವರ್ ನಲ್ಲಿ. ಅಂದ್ರೆ ಗೊರಗುಂಟೆಪಾಳ್ಯದಿಂದ ಆರಂಭವಾಗುವಂತ ಈ ಫ್ಲೈಓವರ್ ನಾಗಸಂದ್ರದವರೆಗೂ ಕೂಡ ತೆರಳುತ್ತೆ. ಆದ್ರೆ ಏನು ಇಲ್ಲಿಗೆ ಸಾಕಷ್ಟು ವಾಹನಗಳು ಓಡಾಡ್ತವೆ. ಅಂದ್ರೆ ಈ ಬೆಂಗಳೂರಿನಿಂದ ಹಲವು ಜಿಲ್ಲೆಗಳಿಗೆ ಈ ರಸ್ತೆ ಮಾರ್ಗವನ್ನೇ ಬಳಸಿಕೊಂಡು ಹೋಗುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಏನೊಂದು ಫ್ಲೈಓವರ್ ಸಹಾಯಕವಾಗಿತ್ತು. ಆದ್ರೆ ಈಗ ಬಂದ್ ಆಗಿರುವುದರಿಂದಾಗಿ ಇನ್ನು 3 ದಿನಗಳ ಕಾಲ ಸಾಕಷ್ಟು ಒಂದು ಟ್ರಾಫಿಕ್ ನ ಬಿಸಿ ಕೂಡ ಕಂಡು ಬರುವಂತದ್ದು. ಪ್ರಮುಖವಾಗಿ ಏನ್ ಫ್ಲೈಓವರ್ ನಲ್ಲಿ ತೆರಳುತ್ತಿದ್ದಂತಹ ವಾಹನಗಳು ಸರ್ವಿಸ್ ರೋಡ್ ಅಂದ್ರೆ ಫ್ಲೈಓವರ್ ನ ಕೆಳಭಾಗದಲ್ಲಿ ಇರುವಂತಹ ಏನು ಪೀಣ್ಯ ಆಗಿರ್ಬೋದು, ಎಂಟೆ ಮೈಲಿ ಆಗಿರ್ಬೋದು, ಜಾಲಹಳ್ಳಿ ಆಗಿರ್ಬೋದು, ಈ ಮುಖಾಂತರವಾಗಿ ಒಂದು ಸರ್ವಿಸ್ ರಸ್ತೆಯ ಮುಖಾಂತರವಾಗಿ ವಾಹನಗಳು ಚಲಿಸುವಂತದ್ದು. ಹೀಗಾಗಿ ಸಾಕಷ್ಟು ಒಂದು ಟ್ರಾಫಿಕ್ ಬಿಸಿ ಕೂಡ ತಟ್ಟುವಂಥದ್ದು. ಒಟ್ಟಾರೆಯಾಗಿ ಇಲ್ಲಿ ಈಗಾಗಲೇ ಏನೊಂದು IASC ನೀಡಿರುವಂತಹ ಒಂದು ವರದಿಯಲ್ಲಿ ಏನು ಉಲ್ಲೇಖ ಮಾಡದಂತೆ ಫ್ಲೈಓವರ್ ಮೇಲೆ ಇರುವಂತಹ ಒಂದು ಲೋಪವನ್ನ ಕಂಪ್ಲೀಟ್ ಆಗಿ ಒಂದು ಕ್ಲಿಯರ್ ಮಾಡುವಂತ ನಿಟ್ಟಿನಲ್ಲಿ ಈಗಾಗಲೇ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಒಂದು ಪರಿಶೀಲನಾ ಒಂದು ಪ್ರಕ್ರಿಯೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಏನು ವಯಾಡಕ್ಟ್ ಸಮಗ್ರತೆ ಹಾಗೂ ಏನು ವೆಯ್ಟ್ ಲೋಡ್ ಟೆಸ್ಟಿಂಗ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಈಗ 3 ದಿನಗಳ ಕಾಲ ಫ್ಲೈಓವರ್ ಬಂದ್ ಆಗಲಿರುವಂತದ್ದು. ನಿತಿನ್, ಓಕೆ ಜಗದೀಶ್, ಥ್ಯಾಂಕ್ ಯು ತಮ್ಮೆಲ್ಲ ಅಪ್ಡೇಟ್ಸ್ಗೆ.